ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನಾವು ಮಾಡ್ತಾ ಇರುವ ವಿಡಿಯೋ ಚೆನ್ನಾಗಿದೆ ಅಂತಂದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಮಗೆ ಪ್ರೋತ್ಸಾಹ ಕೊಟ್ಟಾಗುತ್ತೆ. ಮತ್ತು ವಿಡಿಯೋಗಳನ್ನು ಇತರ ಕನ್ನಡಿಗರಿಗೂ ಕೂಡ ಫಾರ್ವರ್ಡ್ ಮಾಡಿ. ನೀವು ನಮ್ಮ ಚಾನೆಲ್ ಮೆಂಬರ್ ಅಲ್ಲ ಅಂತಂದರೆ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ವಿಡಿಯೋಗಳು ಡೈರೆಕ್ಟಾಗಿ ನಿಮಗೆ ಬರ್ತವೆ. ನಮ್ಮ ಎಲ್ಲ ಹಿಂದಿನ ವಿಡಿಯೋಗಳಲ್ಲಿ ನಾವು ಹೇಳ್ತಾ ಇದ್ದಿದ್ದು ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿ ಬೇಕಾದಷ್ಟು ಬೆನಿಫಿಟ್ ಇದೆ, ಮತ್ತೆ ನೀವು ಒಂದು ದೊಡ್ಡ ಮೊತ್ತದ ಹಣವನ್ನು ಗಳಿಸ್ಬೋದು. ಮಕ್ಕಳ ಎಜುಕೇಶನ್ನು, ಮದುವೆ, ರಿಟೈರ್ಮೆಂಟ್, ಸ್ವಂತ ಮನೆಗಾಗಿ ಇತ್ಯಾದಿ ಇತ್ಯಾದಿ. ಇವತ್ತು ಒಂದು ವಿಭಿನ್ನವಾದ ಮ್ಯಾಟ್ರ್ ಅನ್ನು ಹೇಳ್ತಾ ಇದ್ದೇವೆ. ಏನು ಅಂತಂದ್ರೆ, ಷೇರು ಮಾರುಕಟ್ಟೆಯಲ್ಲಿ ಈ 5 ಕಾಯಿಲೆಗಳಿದ್ರೆ ಹಣವನ್ನು ಹಾಕಬೇಡಿ ಅಂತ. ಇದನ್ನು ನೆನಪಿನಲ್ಲಿಟ್ಕೊಳ್ಳೋದು ಬಹಳ ಪ್ರಾಮುಖ್ಯ. ಮೊದಲನೆಯ ಕಾಯಿಲೆ, ಡೋಂಟ್ ಇನ್ವೆಸ್ಟ್ ಇನ್ ಸ್ಟಾಕ್ಸ್ ವೆನ್ ಯು ನೀಡ್ ಮನಿ ವಿದಿನ್ 5 years. ಬಹಳ ಜನ ನನ್ನ ಮಕ್ಕಳ ಎಜುಕೇಶನಿಗೆ, ಮದುವೆಗೆ ಅಂತ ಒಂದಷ್ಟು ದುಡ್ಡನ್ನು ತೆಗೆದು ಇಟ್ಕೊಂಡಿರ್ತಾರೆ, ಮತ್ತೆ ಷೇರು ಮಾರುಕಟ್ಟೆಯಲ್ಲಿ ಹಾಕ್ತಾರೆ. ಆಗೇನಾದರೂ ಬೇರ್ ಮಾರ್ಕೆಟ್ ಬಂದ್ರೆ ನಿಮ್ಮ ಹಣ ಅಲ್ಲಿ ಲಾಸ್ನಲ್ಲಿ ಕೂತ್ಕೊಂಡಿದ್ದಾಗ ಮಾರ್ಲಿಕ್ಕೆ ಆಗಲ್ಲ. ಆವಾಗ ನಿಮಗನ್ಸುತ್ತೆ ನಾನು ಮಾಡಿದ್ದು ತಪ್ಪು. ನಮ್ಮ ಸಲಹೆ, ಯಾವ ದುಡ್ಡು ಮುಂದಿನ 6 ರಿಂದ 10 ವರ್ಷ ನಿಮಗೆ ಬೇಡವೋ ಆ ದುಡ್ಡನ್ನು ಷೇರು ಮಾರುಕಟ್ಟೆಯಲ್ಲಿ ಹಾಕಿ. ಇಲ್ಲ ಅದಕ್ಕಿಂತ ಕಮ್ಮಿ ಅವಧಿಯಲ್ಲಿ ದುಡ್ಡು ಬೇಕು ಅಂತಂದ್ರೆ ನಮ್ಮ ಸಲಹೆ ಬ್ಯಾಂಕ್, FD, ಪೋಸ್ಟ್ ಆಫೀಸ್, ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕಿ. ಈಗ ಎರಡನೆಯ ಕಾರಣ ಷೇರು ಮಾರುಕಟ್ಟೆಯಲ್ಲಿ ಹಾಕಬಾರ್ದು ಅಂತ ಹೇಳೋದು, ಡೋಂಟ್ ಇನ್ವೆಸ್ಟ್ ಇನ್ ಸ್ಟಾಕ್ಸ್ ವೆನ್ ಯು ಡೋಂಟ್ ನೋ ಹೌ ಟು ಡೂ ಫಂಡಮೆಂಟಲ್ ಅಂಡ್ ಟೆಕ್ನಿಕಲ್ ಅನಾಲಿಸಿಸ್. ಬಹಳ ಜನ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ತೊಡಗಿಸ್ತಾರೆ. ಯಾಕಂತಂದ್ರೆ ಬ್ರೋಕರ್ ಹೇಳಿದ್ರು, ಪಕ್ಕದ ಮನೆಯವರು ಹಾಕಿದ್ರು, ನಮ್ಮ ಸ್ನೇಹಿತರು ಕೂಡ ಹಾಕ್ತಾ ಇದ್ದಾರೆ, ಇತ್ಯಾದಿ ಇತ್ಯಾದಿ ಕಾರಣಗಳಿಂದ. ಅಂತಹ ಕಾರಣಗಳಿಂದ ನೀವು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡ್ತಾ ಇದ್ದೀರಿ ಅಂತಂದ್ರೆ ನಮ್ಮ ಸಲಹೆ ಹೂಡ್ಲೇಬೇಡಿ. ಯಾಕಂತಂದ್ರೆ ನಿಮಗೆ ಫಂಡಮೆಂಟಲ್ ಅನಾಲಿಸಿಸ್ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿದ್ದು ಯಾವಾಗ ಹಣವನ್ನು ಹೂಡಬೇಕು, ಎಲ್ಲಿ ಹಣವನ್ನು ಹೂಡಬೇಕು, ಯಾವಾಗ ತೆಗಿಬೇಕು, ಮತ್ತೆ ಯಾವ ರೀತಿಯಲ್ಲಿ ಅದನ್ನು ಮ್ಯಾನೇಜ್ ಮಾಡಬೇಕು, ಮಾನಿಟರ್ ಮಾಡಬೇಕು ಅಂತ ಗೊತ್ತಿದ್ರೆ ಮಾತ್ರ ನೀವು ಯಶಸ್ಸನ್ನು ಕಾಣಬಹುದು. ಈಗ ಮೂರನೆಯ ಕಾಯಿಲೆ, ಬಹಳ ಜನಕ್ಕೆ ಒಂದು ತಪ್ಪು ಕಲ್ಪನೆ ಏನಿದೆ ಅಂತಂದ್ರೆ, ಷೇರು ಮಾರುಕಟ್ಟೆಯಲ್ಲಿ ಹಾಕಿದ್ರೆ ಮಧ್ಯರಾತ್ರಿಯಲ್ಲಿ ಲಾಭ ಬಂದ್ಬಿಡುತ್ತೆ. ಮಧ್ಯರಾತ್ರಿಯಲ್ಲಿ ಲಾಭ ಬರುವಂತ ಮನೋಭಾವನೆ ಇದ್ರೆ ನಮ್ಮ ಸಲಹೆ ಷೇರು ಮಾರುಕಟ್ಟೆಯಲ್ಲಿ ಹಾಕಬೇಡಿ. ಆವಾಗ ನೀವು ಇಂಟ್ರಾಡೇ, ಫ್ಯೂಚರ್ಸ್, ಆಪ್ಷನ್ಸ್ ಅನ್ನುವಂತ ಬಹಳ ರಿಸ್ಕಿ ಇನ್ಸ್ಟ್ರೂಮೆಂಟ್ಗಳಲ್ಲಿ ಹಣವನ್ನು ಹಾಕ್ತೀರಿ, ಹಣವನ್ನು ಕಳ್ಕೊಳ್ತೀರಿ, ಮತ್ತೆ ಮುಂದೆ ಷೇರು ಮಾರುಕಟ್ಟೆಯ ಬಗೆಗೆ ಇರುವ ಭರವಸೆಯನ್ನೇ ಕಳ್ಕೊಳ್ತೀರಿ. ನಮ್ಮ ಸಲಹೆ, ನೀವು ಸ್ವಲ್ಪ ಉದ್ದವಾಗಿ ದೀರ್ಘವಾಗಿ ಹಣವನ್ನು ಹಾಕ್ತೇನೆ ಅಂತಂದ್ರೆ ಆವಾಗ ಷೇರು ಮಾರುಕಟ್ಟೆ ಅತಿ ಸಮಂಜಸವಾದ ಹೂಡಿಕೆ. ಈಗ ನಾಲ್ಕನೆಯ ಕಾಯಿಲೆ, ಇಫ್ ಯು ಕ್ಯಾನಾಟ್ ಬೇರ್ ನೋಷನಲ್ ಲಾಸಸ್ ಆನ್ ಎನ್ ಇನ್ವೆಸ್ಟ್ಮೆಂಟ್, ಡೋಂಟ್ ಇನ್ವೆಸ್ಟ್ ಇನ್ ಸ್ಟಾಕ್ ಮಾರ್ಕೆಟ್. ಬಹಳ ಜನರ ಒಂದು ತಪ್ಪು ಕಲ್ಪನೆ ಏನು ಅಂತಂದ್ರೆ, ಷೇರು ಮಾರುಕಟ್ಟೆಯಲ್ಲಿ FD ತರ ದಿನ ದಿನ ಅದು ಅಭಿವೃದ್ಧಿಯನ್ನು ಕಾಣ್ತಾ ಇರುತ್ತೆ, ಮತ್ತೆ ದುಡ್ಡು ಜಾಸ್ತಿ ಆಗ್ತಾ ಇರುತ್ತೆ. ನಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಷೇರು ಮಾರುಕಟ್ಟೆ ಅಭಿವೃದ್ಧಿಯನ್ನು ಕಾಣುವುದು ಆ ತರ ಅಲ್ಲ. ಸ್ಟ್ರೇಟ್ ಲೈನ್ ಅಲ್ಲಿ ಮೇಲೆ ಹೋಗೋದಿಲ್ಲ, ಸ್ಟ್ರೇಟ್ ಲೈನ್ ಅಲ್ಲಿ ಕೆಳಗೆ ಬರೋದಿಲ್ಲ, ಹಾವು ಮತ್ತು ಏಣಿ ಆಟ ತರ ಹೋಗ್ತಾ ಇರ್ತದೆ. ಅಂತಂದ್ರೆ ಒಂದು 100 ರೂಪಾಯಿ ಮೇಲ್ ಹೋದ್ರೆ 60 ರೂಪಾಯಿ ಕೆಳಗೆ ಬೀಳುತ್ತೆ, ಮತ್ತೆ ಒಂದು 100 ಕೆಳಗೆ ಬಿದ್ರೆ 60 ಮೇಲಕ್ಕೆ ಹೋಗುತ್ತೆ. ಹಾಗೇನೆ ನೀವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರೆ 2020 ಜನವರಿ, ಫೆಬ್ರವರಿ, ಮಾರ್ಚ್ ಅಲ್ಲಿ ಮಾರುಕಟ್ಟೆ ಬಿದ್ದಾಗ ಹೆಚ್ಚಿನ ಜನ ತಮ್ಮ ಷೇರುಗಳನ್ನು ಲಾಸ್ ಅಲ್ಲಿ ಮಾರ್ಕೊಂಡ್ರು. ಮುಂದೆ ಏನಾಯಿತು ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಅಕ್ಟೋಬರ್ 2020ಯಲ್ಲಿ ಮಾರುಕಟ್ಟೆ ಭಯಂಕರವಾದ ಚೇತರಿಕೆಯನ್ನು ಕಂಡು ನೀವು ಹಾಕಿದ ಹಣ ಆಲ್ಮೋಸ್ಟ್ ಡಬಲ್ ಆಗೋಯ್ತು. ಅದೇ ರೀತಿ ಈಗ ಬೇರ್ ಮಾರ್ಕೆಟ್ ಪ್ರಾರಂಭ ಆಗಿದೆ,
ಅನ್ನುವಂತ ಸೂಚನೆಗಳು ನಮ್ಮ ಮುಂದೆ ಇರಬೇಕಾದ್ರೆ ಮಾರುಕಟ್ಟೆ ಕುಸಿತವನ್ನು ಕಾಣ್ತಾ ಇರುವ ಸಮಯದಲ್ಲಿ ಬಹಳ ಜನ ತಮ್ಮ ಷೇರುಗಳನ್ನು ಮಾರಿಕೊಳ್ತಾರೆ, ಕೈ ತೊಳ್ಕೋತಾರೆ, ಮತ್ತೆ ಮುಂದೆಂದೂ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕೋದಿಲ್ಲ. ಇವೆಲ್ಲ ರಾಂಗ್ ಮೈಂಡ್ ಸೆಟ್. ಆದ್ದರಿಂದ ಸ್ವಲ್ಪ ಮಟ್ಟಿನ ಲಾಸ್ ಅನ್ನು ಕೆಲವು ದಿನ ತಡ್ಕೊಳ್ಳಿಕ್ ಆಗೋದಿಲ್ಲ ಅಂತಂದ್ರೆ ದಯವಿಟ್ಟು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕಬೇಡಿ ಅನ್ನುವಂಥದ್ದೇ ನಮ್ಮ ಸಲಹೆ. ಈಗ 5ನೆಯ ಕಾಯಿಲೆ, ಡೋಂಟ್ ಇನ್ವೆಸ್ಟ್ ಇನ್ ಸ್ಟಾಕ್ಸ್ ಇಫ್ ಯು ಡೋಂಟ್ ಬಿಲೀವ್ ದ ಇಂಡಿಯನ್ ಗ್ರೋತ್ ಸ್ಟೋರಿ. ಬಹಳ ಜನ ಹೇಳೋದು ಭಾರತದಲ್ಲಿ ಕೂಡ ಜಪಾನ್ ಅಲ್ಲಿ ಆದ ಹಾಗೆ ಆಗ್ಬಿಟ್ಟು ಷೇರು ಮಾರುಕಟ್ಟೆ ಸತತವಾಗಿ ವರ್ಷಾನುಗಟ್ಲೆ ಕೆಳಗೆ ಬರ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಏನ್ ಮಾಡೋದು? ಭಾರತ ಡೆವಲಪಿಂಗ್ ಕಂಟ್ರಿ. ಭಾರತದ ಜನಸಂಖ್ಯೆ ನಿಮಗೆಲ್ಲರಿಗೂ ಗೊತ್ತೇ ಇರುವಂತಹದ್ದು. ಸದ್ಯಕ್ಕೆ 140 ಕೋಟಿ ಅಂತ ಇಟ್ಕೊಂಡ್ರೆ ಇನ್ನು 10-15 ವರ್ಷಗಳ ಬಳಿಕ ಬಹುಶಃ 160-170 ಕ್ರಾಸ್ ಆಗ್ಬೋದು. ಎಲ್ಲ ವಿಚಾರಗಳಲ್ಲಿ ಕೂಡ ಪ್ರಗತಿ ಕಾಣ್ಬೋದು. ಏನೇ ಗೂಡ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಅದನ್ನ ಖರೀದಿ ಮಾಡ್ಲಿಕ್ಕೆ ಜನ ಇದ್ದಾರೆ. ಮತ್ತೆ ನಮ್ಮ GDP ಗ್ರೋತ್ ಕೂಡ ಬಹಳ ಚೆನ್ನಾಗಿದೆ. ಇಂಡಿಯಾ ಜಪಾನ್ ತರ ಆಗ್ಬೇಕು ಅಂತಂದ್ರೆ ನನ್ನ ಪ್ರಕಾರ ಇನ್ನೊಂದು 70-80-100 ವರ್ಷ ಆದ್ರೂ ಕಳೀಬಹುದು. ನಮ್ಮ ಜನರೇಷನ್ ಅಲ್ಲಿ ನಮ್ಮ ಜನಾಂಗಕ್ಕೆ ಏನು ತೊಂದರೆ ಆಗ್ಲಿಕ್ಕಿಲ್ಲ ಅನ್ನುವಂತ ಒಂದು ಹುರುಪು, ಹುಮ್ಮಸ್ಸು, ಉತ್ಸಾಹ ಮತ್ತು ಮನೋಭಾವನೆ ನಿಮ್ಮಲ್ಲಿದ್ರೆ ಆವಾಗ ನೀವು ಭಾರತದ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕ್ಬೋದು. ಇಲ್ಲ ಭಾರತ ಕೂಡ ಇನ್ನು ಮುಂದೆ ಕೆಳಕ್ಕೆ ಹೋಗುತ್ತೆ ಅಂತ ನಿಮ್ಮ ಮನಸ್ಸಿನಲ್ಲಿದ್ರೆ ನಮ್ಮ ಸಲಹೆ, ಭಾರತದ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ತೊಡಗಿಸಬೇಡಿ. FD ಮತ್ತು ಪೋಸ್ಟ್ ಆಫೀಸ್ ನಲ್ಲಿ ಹಣವನ್ನು ಇಟ್ಟುಕೊಳ್ಳುವುದೇ ಅತಿ ಸುರಕ್ಷಿತ. ಸ್ನೇಹಿತರೆ, ಇವತ್ತು ಈ 5 ಕಾಯಿಲೆಗಳ ಬಗ್ಗೆ ಮಾತಾಡಿದ್ದೇನೆ. ಮತ್ತೆ ಇವತ್ತಿನ ನಮ್ಮ ವಿಡಿಯೋದ ಲಾಜಿಕ್ ಚೆನ್ನಾಗಿದೆ ಅಂತಂದ್ರೆ ದಯವಿಟ್ಟು ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಲಾಜಿಕ್ ಅಂತ ಟೈಪ್ ಮಾಡಿದ್ರೆ ನಮಗೆ ಬೆನ್ನು ತಟ್ಟಿದ ಹಾಗಾಗುತ್ತೆ. ವಿಡಿಯೋನ ದಯವಿಟ್ಟು ಎಲ್ಲಾ ಕನ್ನಡಿಗರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.